ಇದು ಆ ಶಾಸಕರನ್ನೇ ಕೇಳಬೇಕು. ಇಲ್ಲಿ ಮೊನ್ನೆ ಇವರೇನು ಹೇಳ್ತಿದ್ದಲ್ಲ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಏನು ಎಲ್ಲ ಸಂದರ್ಭದಲ್ಲೂ ನಡೀತಿತ್ತು ಅದು ಇದು ಅಂತ ಹೇಳಿ ಮೊನ್ನೆ ಅವರು ಹೇಳಿದ್ದಾರೆ. ಆದರೆ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಈ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಪ್ರತಿ ಮಂತು 30ನೇ ತಾರೀಕಿನಂದು ಚೆಕ್ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಮುಖ್ಯಮಂತ್ರಿ ಆದಂಥ ಅವಧಿಯ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕಮಿಷನ್ ಬಗ್ಗೆ ಏನು ಚರ್ಚೆ ನಡೀತಿದೆ, ನಮ್ಮ ಒಂದು ಆಡಳಿತದಲ್ಲಿ ಕಮಿಷನ್ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಇವತ್ತಿನವರೆಗೆ ಯಾರೂ ಹೇಳಲಿಲ್ಲ. ನಾವು ಅಷ್ಟು ಕಟ್ಟುನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ವು, ಈ ರೀತಿಯ ಒಂದು ವಾತಾವರಣ ಇವತ್ತಿರ್ತಕ್ಕಂಥದ್ದು ಸಹಜ. ನನಗೋದ್ರ ಅರಿವಿದೆ. ಇವತ್ತು ಇಂಥ ಒಂದು ವಾತಾವರಣ ಏನಿದೆ ಇವೆಲ್ಲ ಸರಿಯಾಗಬೇಕು ಅಂದರೆ ಯಾರ ಒಂದು ನಾಯಕತ್ವದಲ್ಲಿ ಯಾರನ್ನು ಇವತ್ತು ಆಯ್ಕೆ ಮಾಡಿದ್ರೆ ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಇವತ್ತು ನಿಶಸ್ತ್ರಗೊಳಿಸ್ತಕ್ಕಂಥದ್ದಕ್ಕೆ ಜನ ತೀರ್ಮಾನ ಮಾಡಬೇಕು ಅನ್ನೋದು ಹೇಳ್ತೀನಿ. ಇದು ಆ ಶಾಸಕರನ್ನೇ ಕೇಳಬೇಕು. ಇಲ್ಲಿ ಮೊನ್ನೆ ಇವರೇನು ಹೇಳ್ತಿದ್ದಲ್ಲ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಏನು ಎಲ್ಲ ಸಂದರ್ಭದಲ್ಲೂ ನಡೀತಿತ್ತು ಅದು ಇದು ಅಂತ ಹೇಳಿ ಮೊನ್ನೆ ಅವರು ಹೇಳಿದ್ದಾರೆ. ಆದರೆ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಈ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಪ್ರತಿ ಮಂತು 30ನೇ ತಾರೀಕಿನಂದು ಚೆಕ್ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಮುಖ್ಯಮಂತ್ರಿ ಆದಂಥ ಅವಧಿಯ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕಮಿಷನ್ ಬಗ್ಗೆ ಏನು ಚರ್ಚೆ ನಡೀತಿದೆ, ನಮ್ಮ ಒಂದು ಆಡಳಿತದಲ್ಲಿ ಕಮಿಷನ್ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಇವತ್ತಿನವರೆಗೆ ಯಾರೂ ಹೇಳಲಿಲ್ಲ. ನಾವು ಅಷ್ಟು ಕಟ್ಟುನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ವು, ಈ ರೀತಿಯ ಒಂದು ವಾತಾವರಣ ಇವತ್ತಿರ್ತಕ್ಕಂಥದ್ದು ಸಹಜ. ನನಗೋದ್ರ ಅರಿವಿದೆ. ಇವತ್ತು ಇಂಥ ಒಂದು ವಾತಾವರಣ ಏನಿದೆ ಇವೆಲ್ಲ ಸರಿಯಾಗಬೇಕು ಅಂದರೆ ಯಾರ ಒಂದು ನಾಯಕತ್ವದಲ್ಲಿ ಯಾರನ್ನು ಇವತ್ತು ಆಯ್ಕೆ ಮಾಡಿದ್ರೆ ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಇವತ್ತು ನಿಶಸ್ತ್ರಗೊಳಿಸ್ತಕ್ಕಂಥದ್ದಕ್ಕೆ ಜನ ತೀರ್ಮಾನ ಮಾಡಬೇಕು ಅನ್ನೋದು ಹೇಳ್ತೀನಿ.